ಅಂದ್ರೆ ಯಾರು ಯಾರು ಅವಳನ್ನ ಸಾಯಿಸಿದವರು ಹೇಳು. ಬೇರೆ ಯಾರೂ ಅಲ್ಲ, ನಮ್ಮ ಯಜಮಾನ್ರು. ನನ್ನ ಕಾಪಾಡಕ್ಕೆ ಅಂತ ಬಂದ ಅಮೃತನ ಸಾಯಿಸಿದ ಯಜಮಾನ್ರೆ. ಗುರುಗಳೇ, ಆದಿಶೇಷ ಯಾರು ಅಂತ ಹೇಳಲಿಲ್ಲ, ಆದ್ರೆ ಅದನ್ನ ತಿಳ್ಕೊಳ್ಳೋ ಮಾರ್ಗ ಹೇಳಿದಾಳೆ. ಮಾರ್ಗವೇ? ಯಾವ ಮಾರ್ಗ? ಆದಿಶೇಷನ ತೋರಿಸೋದು ತ್ರಿಶೂಲೆ ಅಂತೆ. ಅದಕ್ಕೆ ಗುರುಗಳೇ, ಅವನ್ನ ಸಾಯಿಸೋದು ಬೇಡ. ಅಮೃತ ಆದಿಶೇಷನನ್ನು ರಕ್ಷಿಸೋಕೆ ಒಳ್ಳೆ ಉಪಾಯವನ್ನೇ ಮಾಡಿದ್ದಾಳೆ. ಈಗ ದಿಗ್ವಿಜಯನಿಗೆ ನಾನು ಆದಿಶೇಷನ ಬಗ್ಗೆ ಹೇಳುವ ಹಾಗೂ ಇಲ್ಲ. ಗುರುಗಳೇ, ನಾನು ತ್ರಿಶೂಲ್ನ ಸಾಯಿಸೋ ಪ್ರಯತ್ನ ಮಾಡಿದ್ದು ಅವನಿಗೆ ಗೊತ್ತಾಗೋದ್ರೆ ಏನ್ ಗತಿ? ಅದರ ಬಗ್ಗೆ ನಿನಗೆ ಯೋಚನೆ ಬೇಡ. ಹಾಗೇನಾದರೂ ನಿನಗೆ ತೊಂದರೆ ಆದರೆ ನಿನ್ನ ರಕ್ಷಣೆಗೆ ನಾನಿದ್ದೇನೆ. ದಿಗ್ವಿಜಯ, ಈಗ ನಾಗಮಣಿಯಲ್ಲಿದೆ. ನಾಗಮಣಿನ ಬೇರೆ ಜಾಗದಲ್ಲಿ ಜೋಪಾನವಾಗಿ ಇಟ್ಟಿದ್ದೀನಿ ಗುರುಗಳೇ. ಆದಿಶೇಷ ಸಾಯಲಿಲ್ಲ. ಕೊನೆ ಪಕ್ಷ ನಾಗಮಣಿ ಆದ್ರೂ ನನ್ನ ಕೈಗೆ ಸಿಗುತ್ತೇನೋ ಅಂದುಕೊಂಡ್ರೆ ಅದನ್ನು ಬೇರೆ ಕಡೆ ಇಟ್ಟು ಬಂದಿದ್ದಾನೆ. ಯಾಕೆ ಗುರುಗಳೇ, ನಾನು ನಾಗಮಣಿನ ಬೇರೆ ಜಾಗದಲ್ಲಿ ಇಟ್ಟಿದ್ದು ತಪ್ಪಾಯ್ತಾ? ನಿಮ್ಗೇನಾದರೂ ತಂದ್ಕೊಡ್ಲಾ? ಈಗ ನಾನು ಇವನ ಹತ್ರ ಅದನ್ನು ಕೇಳಿ ಪಡ್ಕೊಂಡ್ರೆ ಇವನಿಗೆ ಅನುಮಾನ ಬರಬಹುದು. ಬೇಡ. ಗುರುಗಳೇ, ಯಾಕೇನು ಮಾತಾಡ್ತಾ ಇಲ್ಲ? ನನ್ನಿಂದ ಏನಾದರೂ ತಪ್ಪಾಗಿದೆಯಾ? ಇಲ್ಲ, ಎಲ್ಲ ಸರಿಯಾಗಿ. ಸರಿ ಗುರುಗಳೇ, ನಾನಿನ್ ಬರ್ತೀನಿ. ವಿಜಯ್, ದಿಗ್ವಿಜಯ, ಒಂದು ವಿಚಾರ ಗಮನದಲ್ಲಿರಲಿ. ನಾಗಮಣಿಯ ಶಕ್ತಿ ಸಂಪೂರ್ಣವಾಗಿ ನಿನಗೆ ದಕ್ಕಬೇಕಾದರೆ ನಂದೀಶ ನಿನ್ನ ಜೊತೆಗೆ ಇರಬೇಕು. ನಿನ್ನ ರಕ್ಷಣೆ ಹಾಗೂ ಹಿತ ಬಯಸುವವನು ಅವನನ್ನು ದೂರ ಮಾಡಿಕೊಳ್ಳಬೇಡ. ಖಂಡಿತ ಇಲ್ಲ ಗುರುಗಳೇ, ಯಾವುದೇ ಕಾರಣಕ್ಕೂ ಅವನ್ನ ದೂರ ಮಾಡ್ಕೊಳ್ಳಲ್ಲ. ಹಾಗೆ ಇನ್ನೊಂದು ವಿಷಯ, ಆ ಅಮೃತ ಸಂಪೂರ್ಣವಾಗಿ ಪ್ರಾಣ ಬಿಟ್ಟಿದ್ದಾಳೆ ತಾನೆ? ನೀನದನ್ನು ಗಮನಿಸಿದ್ಯಾ? ಹೌದು ಗುರುಗಳೇ, ಅವಳ ಪ್ರಾಣ ಹೋಗಿದೆ. ಯಾಕೆ ಕೇಳ್ತಾ ಇದ್ದೀರಾ? ಯಾಕೂ ಇಲ್ಲ. ನೀನಿನ್ನು ಹೊರಡು. ವಿಜಯ್, ಅವಳು ಬದುಕಿದ್ದರೆ ಯಾರಿಗಾದರೂ ಸತ್ಯ ಹೇಳುವ ಸಾಧ್ಯತೆ ಇತ್ತು. ಅವಳ ಪ್ರಾಣ ಹೋಗಿದ್ದೆ ಒಳ್ಳೆಯದಾಯ್ತು. ಅವಳಿಂದ ಇನ್ಯಾವ ತೊಂದರೆಯೂ ಇಲ್ಲ. ಎದಳಿ ಮೇಡಮ್, ಪ್ಲೀಸ್ ಎದಳಿ ಮೇಡಮ್. ಎದಳಿ ಮೇಡಮ್, ಎದಳಿ ಮೇಡಮ್. ಹೇಳಿ ಮೇಡಮ್, ಯಾರು ಮೇಡಮ್ ಕಾರಣ ನಿಮ್ಮ ಈ ಸ್ಥಿತಿಗೆ? ಹೇಳಿ ಮೇಡಮ್. ತ್ರಿಶೂಲ್, ಅದೆಲ್ಲ ಬಿಡು. ನಾನು ನಿನಗೊಂದು ಮುಖ್ಯವಾದ ವಿಚಾರ ಹೇಳಬೇಕು. ಮುಖ್ಯವಾದ ವಿಷಯನಾ? ಹೇಳಿ ಮೇಡಮ್. ನಾನು ಸಾಮಾನ್ಯ ಮನುಷ್ಯಳಲ್ಲ. ನಾನು ಇಚ್ಛಾಧಾರಿ ನಾಗಿಣಿ. ಇಚ್ಛಾಧಾರಿ ನಾಗಿಣಿನ? ಮತ್ತೆ ನೀವು ಫೋಟೋಗ್ರಾಫರು ಡಾಕ್ಯುಮೆಂಟ್ರಿ ತೆಗಿಬೇಕು ಅಂತ ಆ ಮನೆಗೆ ಸೇರ್ಕೊಳ್ಳೋದಕ್ಕೆ ನಾನು ಆಡಿದ ನಾಟಕ. ಬನ್ನಿ ಮೇಡಮ್, ಮೊದಲು ನಿಮ್ಮನ್ನು ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ತೀನಿ, ನಿಮ್ಮನ್ನು ಉಳಿಸ್ಕೋತೀನಿ. ಬನ್ನಿ ಮೇಡಮ್. ತ್ರಿಶೂಲ್, ಬೇಡ. ಇನ್ನು ಸ್ವಲ್ಪ ಹೊತ್ತಲ್ಲಿ ನಾನು ಈ ಪ್ರಪಂಚ ಬಿಟ್ಟು ಹೋಗ್ತೀನಿ. ಅಯ್ಯೋ, ಅಷ್ಟರೊಳಗೆ ನಾನು ನಿನ್ನ ಹತ್ರ ಒಂದು ಸತ್ಯ ಹೇಳಬೇಕು. ಏನು ಸತ್ಯ ಹೇಳಿ ಮೇಡಮ್. ನೀನು ತಿಳ್ಕೊಂಡಿರೋದು ಸತ್ಯ ಅಲ್ಲ. ನೀನಿನ್ನೂ ತಿಳ್ಕೊಬೇಕಾಗಿರೋದು
ತುಂಬಾ ಇದೆ, ಅದ್ರ ಕಡೆ ಗಮನ ಕೊಡು. ಇದೇನಿದು ಇಲ್ಲಿ ಮಾಯ ಆಯ್ತು ಅಂದ್ರೆ ಅಮೃತ ಇಲ್ಲೇ ಎಲ್ಲೋ ಸುತ್ತಮುತ್ತ ಇರಬೇಕು. ಅಮೃತ, ಅಮೃತ, ನೀನು ನನಗೆ ಸಹಾಯ ಮಾಡಲೆಂದು ನಿನ್ನನ್ನು ನಾಗಲೋಕದಿಂದ ಕರೆಸಿಕೊಂಡ್ರೆ ಆದಿಶೇಷನಿಗೋಸ್ಕರ ನಿನ್ನ ಪ್ರಾಣವನ್ನೇ ತ್ಯಾಗ ಮಾಡಿದೀಯ. ಅದಕ್ಕೇನೆ ನಾಗಲೋಕದವರನ್ನು ನಾನು ನಂಬುವುದಿಲ್ಲ. ನಿಮಗೆ ನಾಗಲೋಕದ ಮೇಲೆ ನಿಯತ್ತು ಗೌರವ. ಎಂಥ ಸಂದರ್ಭ ಎದುರಾದರೂ ನಾಗಲೋಕವನ್ನು ಕಾಪಾಡಲು ತುದಿಗಾಲ ಮೇಲೆ ನಿಂತಿರ್ತೀರಾ. ನೀನು ಅದನ್ನೇ ಮಾಡಿರೋದು. ಹೇ ಅಮೃತ, ನಾನು ಹೇಳಿದ ಕೆಲಸವನ್ನು ನೀನು ಮಾಡದೆ ಇರಬಹುದು. ಆದರೆ ದಿಗ್ವಿಜಯ ನಿನ್ನನ್ನು ಕೊಂದು ಮುಂದೆ ಎದುರಾಗುವ ಅಪಾಯವನ್ನು ತಪ್ಪಿಸಿದ್ದಾನೆ. ನೀನು ಬದುಕಿ ಉಳಿದು ನಾಗಮಣಿ ಕದ್ದಿದ್ದು ದಿಗ್ವಿಜಯನೇ. ಆದಿಶೇಷನ ಮರುಜನ್ಮ ತ್ರಿಶೂಲನೇ ಎಂದು ಶಿವಾನಿಗೆ ಹೇಳಿದ್ದರೆ ನನ್ನ ಮೊಮ್ಮಗ ಎಲ್ಲವನ್ನೂ ಕಳೆದುಕೊಳ್ಳಬೇಕಾಗುತ್ತಿತ್ತು. ಸದ್ಯ ಹಾಗಾಗಲಿಲ್ಲ. ಆ ಅಮೃತಳ ಸಾವಾಗಿದ್ದು ನಾಗಮಣಿಯಿಂದ. ಆ ಕಾರಣಕ್ಕೆ ಅವಳ ಆತ್ಮ ಈ ಭೂಮಿಯ ಮೇಲೆ ಉಳಿಯಲಿಲ್ಲ. ಅದಕ್ಕಾಗಿಯೇ ನನಗೆ ಯಾವ ತೊಂದರೆ ಆಗುವುದಿಲ್ಲ. ಈ ವಿಷಯ ಶಿವಾನಿಗೆ ತಿಳಿಯುವುದಿಲ್ಲ. ಈ ಸತ್ಯ ತಿಳಿಯಲು ಶಿವಾನಿಗೆ ಸಾಕಷ್ಟು ಸಮಯ ಬೇಕು. ಅಷ್ಟರೊಳಗಾಗಿ ತ್ರಿವಿಕ್ರಮನೇ ಆದಿಶೇಷನೆಂದು ನಂಬಿ ಅವನನ್ನ ಮದುವೆಯಾಗಿರುತ್ತಾಳೆ. ನೀನನ್ನ ನಂಬಿಕೊಂಡು ತುಂಬಾ ಜನ ಇದ್ದಾರೆ. ನೀನೇ ಅವ್ರನ್ನ ಕಾಪಾಡಬೇಕು. ಮೇಡಮ್, ಏನು ಹೇಳ್ತಾ ಇದ್ದೀರಾ? ನಾನು ತಿಳ್ಕೊಬೇಕಾಗಿರೋ ಸತ್ಯನ ನನ್ನನ್ನು ನಂಬ್ಕೊಂಡಿರೋ ಜನನ? ಮೇಡಮ್, ನೀವೇನೇನೋ ಮಾತಾಡ್ತಾ ಇದ್ದೀರಾ. ನಾನು ಹೇಳೋದನ್ನ ಕೇಳೋ. ನೀನ್ ಯಾರನ್ನ ಪ್ರೀತಿಸ್ತಾ ಇದೆಯೋ ಅವರನ್ನೇ ಪ್ರೀತಿಸೋ. ಯಾವುದೇ ಕಾರಣಕ್ಕೂ ಅವ್ರನ್ನ ಕೈ ಬಿಡಬೇಡ. ನಿಂದು ಅವ್ರದ್ದು ಜನ್ಮದ ಪ್ರೀತಿ. ನೀವು ಯಾವತ್ತಿದ್ರೂ ಒಂದಾಗಲೇಬೇಕು. ನಿಜನಾ ಮೇಡಮ್? ಮೇಡಮ್, ನೀವು ತಮಾಷೆ ಮಾಡ್ತಿಲ್ಲ ತಾನೆ? ನಾನು ಹೇಳ್ತಿರೋದೆಲ್ಲ ಸತ್ಯ. ಹಾಗೆ ಒಂದು ವಿಚಾರ, ಈ ವಿಚಾರ ನಮ್ಮಿಬ್ಬರನ್ನ ಬಿಟ್ಟು ಇನ್ಯಾರಿಗೂ ಗೊತ್ತಾಗಬಾರ್ದು. ನೀನ್ ಪ್ರೀತಿಸ್ತಾರೋ ಕೂಡ. ಯಾಕೆ ಮೇಡಮ್? ಈ ವಿಷಯನ ನಮ್ಮ ಹುಡುಗಿ ಕೇಳಿದ್ರೆ ನಾನು ಪ್ರೀತಿ ಮಾಡ್ತಾಳೆ. ಇದು ದೈವ ರಹಸ್ಯ. ನೀನೇನಾದ್ರೂ ಹೇಳಿದ್ರೆ ನಿನ್ನ ಪ್ರೀತಿ ಸುಳ್ಳಾಗತ್ತೆ. ಅಯ್ಯೋ, ಹಾಗಾದ್ರೆ ನಾನು ಹೇಳೋದಿಲ್ಲ ಮೇಡಮ್, ಹೇಳೋದಿಲ್ಲ. ತ್ರಿಶೂಲ್, ನಾನು ಹೋಗೋ ಸಮಯ ಆತ ಬರ್ತಾ ಇದೆ. ಅಯ್ಯೋ ಇಲ್ಲ ಮೇಡಮ್. ಮೇಡಮ್, ನಿಮ್ಗೇನು ಆಗೋದಕ್ಕೆ ಬಿಡೋದಿಲ್ಲ. ನಾನು ನಿಮ್ಗೆ ಕರ್ಕೊಂಡು ಹೋಗ್ತೀನಿ ಮೇಡಮ್, ನಿಮ್ಮನ್ನು ಕಾಪಾಡ್ಕೋತೀನಿ ಮೇಡಮ್. ಮೇಡಮ್, ನಿಮ್ಗೇನು ಆಗೋದಿಲ್ಲ ಮೇಡಮ್. ತ್ರಿಶೂಲ್, ನಿನ್ಗಿನ್ನು ತುಂಬಾ ಸತ್ಯ ಹೇಳ್ಬೇಕಿತ್ತು, ಆದ್ರೆ ಹೇಳಲ್ಲ. ಯಾಕೆ ಅಂದ್ರೆ ನೀನು ಆದಿಶೇಷ ಅನ್ನೋ ಸತ್ಯ ನಿನಗೆ ಗೊತ್ತಾಗ ಹೋದ್ರೆ ನೀನು ನಾಗಮಣಿ ಹುಡುಕೋದಕ್ಕೆ ಶುರು ಮಾಡ್ತೀಯ. ಆದ್ರೆ ನಿನ್ಗಿನ್ನು ನಾಗಮಣಿ ಕದ್ದೋರನ್ನು ಎದುರಿಸೋ ಅಷ್ಟು ಶಕ್ತಿ ಬಂದಿಲ್ಲ. ಅದು ಬಂದ ಮೇಲೆ ನಿನಗೆ ಶಿವಾನಿ ಬಾಯಿಂದನೇ ಸತ್ಯ ಗೊತ್ತಾಗತ್ತೆ. ಮೇಡಮ್, ನಿಮ್ಮನ್ನು ಕಾಪಾಡ್ಕೋತೀನಿ ಮೇಡಮ್. ಆದಿಶೇಷ ಶಿವಾನಿಗೆ ಸದಾ ಕಣ್ಣಾಗಿರು. ಆದಷ್ಟು ಬೇಗ ನಾಗಲೋಕಕ್ಕೆ ತಲುಪಿಸು.
ಅಪಾಯದಲ್ಲಿದ್ದಾಳೆ ಅಂತ ಆಯ್ತು. ತ್ರಿಶೂಲ್ 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 ಏನಾಯ್ತು? ತ್ರಿಶೂಲ್ ಎದ್ದೇಳು. ತ್ರಿಶೂಲ್, ಪರಮೇಶ್ವರ, ಇವನ್ಗೇನಾಯ್ತು? ತ್ರಿಶೂಲ್, ತ್ರಿಶೂಲ್, ತ್ರಿಶೂಲ್ ಎಚ್ಚರ ಮಾಡ್ಕೋ. ತ್ರಿಶೂಲ್, ತ್ರಿಶೂಲ್ ಮಾತಾಡು, ಏನಾಯ್ತು? ನಾನು ಇಲ್ಲಿಗೆ ಬಂದೆ. ನನಗೇನಾಯ್ತು? ನಾನೇ ಕಿಲ್ಬಿದ್ದಿದ್ದೆ. ಹೇಳಿ ಶಿವಾನಿ. ಅದನ್ನ ಹೇಳ್ಬೇಕಾಗಿರೋದು ನೀನು. ನೀನ್ ಇಲ್ಲೇನ್ ಮಾಡ್ತಿದ್ಯಾ? ಅಮೃತ ಜೊತೆ ಏನ್ ಮಾತಾಡ್ತಿದ್ದೆ? ಅಮೃತ, ಅಮೃತ ಎಲ್ಲಿ? ಅಮೃತ, ಅಮೃತ ಎಲ್ಲಿದ್ಯಾ? ಅಮೃತ, ಅಮೃತ, ಅಮೃತ ಇಲ್ಲಿ ಕಾಣಿಸ್ತಾನೆ ಇಲ್ಲ. ಅಮೃತ, ಶಿವಾನಿ, ಶಿವಾನಿ, ಅಮೃತ ಎಲ್ಲೋದ್ಲು ಗೊತ್ತಾ? ನಾನು ನೋಡಿದಾಗ ಅವಳು ಮಾಯ ಆದ್ಲು. ಮಾಯ ಆಗ್ಬಿಟ್ರಾ? ಅಂದ್ರೆ ಅವ್ರ ಪ್ರಾಣ ಹೊಟ್ಟೋಯ್ತಾ? ತ್ರಿಶೂಲ್, ಏನ್ ಹೇಳ್ತಿದ್ಯಾ? ಅಮೃತ, ಅಮೃತ ಸತ್ತೋದ್ರು. ಅಮೃತ, ಯಾಕೆ ಹೀಗೆ ಮಾಡಿದೆ ಅಮೃತ? ನಾನು ನಿನ್ ಜೊತೆಗಿರ್ತೀನಿ. ನಾವಿಬ್ರು ಜೋಡಿಯಾಗಿ ನಮ್ಮ ಮುಕ್ಕುಟ ಮಣಿನ ಹುಡುಕಿ ನಮ್ಮ ಲೋಕಕ್ಕೆ ತಲುಪಿಸೋಣ ಅಂತ ಹೇಳಿ ಇಷ್ಟು ಬೇಗ ನನ್ನಿಂದ ಯಾಕೆ ದೂರ ಆದೆ? ಯಾಕೆ ಹೀಗೆ ಮಾಡಿದೆ? ಯಾಕೆ ಹೀಗೆ ಮಾಡಿದೆ ಅಮೃತ? ಇಲ್ಲ, ನೀನಾಗ ನೀನೇ ದೂರ ಹೋಗಿರಲ್ಲ. ಯಾರು ನಿನಗೆ ಏನೋ ಮಾಡಿರ್ತಾರೆ. ಯಾರು ಯಾರು ಯಾರು? ಅಮೃತಾಗ ಏನ್ ಮಾಡಿದೆ? ಯಾಕೆ ಪ್ರಾಣ ತೆಗ್ದೆ? ಶಿವಾನಿ, ಯಾಕೆ ಹೀಗೆ ಹೇಳ್ತಾ ಇದ್ಯಾ? ನಾನು ಯಾಕೆ ಅಮೃತನ ಪ್ರಾಣ ತೆಗಿಲಿ? ಸುಳ್ಳು ಹೇಳ್ಬೇಡ ನೀನು. ನೀನೇ ಅವಳಿಗೆ ಏನೋ ಮಾಡಿರ್ತೀಯ. ಶಿವಾನಿ, ನಾನೇನು ಮಾಡಿಲ್ಲ. ಸುಳ್ಳು. ಅವಳ ಸಾವಿಗೆ ನೀನೇ ಕಾರಣ ಆಗಿರ್ತೀಯ. ನೀಲಿ ಸಾಯೋವಾಗ್ಲೂ ನನ್ನನ್ನು ಹೋಗ್ದಿರೋ ಹಾಗೆ ತಡೆದು ಅವಳ ಪ್ರಾಣ ಹೋಗೋ ಹಾಗೆ ಮಾಡಿದೆ. ಈಗ ಅಮೃತ ಸಾಯೋವಾಗ್ಲೂ ನೀನೇ ಅವಳ ಜೊತೆಗಿದೆ. ಅಂದ್ರೆ ಅವಳ ಪ್ರಾಣ ತೆಗಿಯೋ ಕೆಲಸನ ನೀನೇ ಮಾಡಿರ್ತೀಯ. ನೀನೇ ಅವಳಿಗೆ ಏನಾದ್ರೂ ಮಾಡಿರ್ತೀಯ. ಹೇಳು, ಯಾಕೆ ಹೇಗೆ ಮಾಡಿದೆ? ಅವಳು ಏನ್ ಮಾಡಿದ್ಲು ನಿನ್ಗೆ? ನಾನು ಅಮೃತನ ಸಾಯಿಸೋದ? ಛೇ, ಎಂತ ಮಾತಾಡ್ತಾ ಇದೆಯಾ? ನಾನು ಅವಳನ್ನ ಉಳಿಸ್ಕೊಳ್ಳೋದಕ್ಕೆ ಅಂತ ಒದ್ದಾಡ್ತಾ ಇದ್ದೆ. ಅದು ಯಾವ ಮೂರ್ಛೆ ಹೋದ್ನೋ ನನಗೆ ಗೊತ್ತೇ ಇಲ್ಲ. ನಾನು ಎದ್ದು ನೋಡಿದಾಗ ನೀನು ನನ್ನ ಜೊತೆಗಿದ್ದೆ. ನೀನ್ ಹೇಳ್ತಿರೋದು ನಿಜನಾ? ನನ್ನ ಆಣೆಗೂ ನಿಜ. ಬೇಕಾದ್ರೆ ನಮ್ಮಮ್ಮನ ಮೇಲೆ ಆಣೆ ಮಾಡ್ತೀನಿ. ಆಣೆ ಪ್ರಮಾಣ ಮಾಡಿ ನನ್ನನ್ನು ನಂಬ್ಸಕ್ ಬರ್ಬೇಡ. ನೀಲಿನ ನನಗೆ ಉಳಿಸ್ಕೊಳಕ್ಕಾಗ್ಲಿಲ್ಲ, ಈಗ ಅಮೃತನೂ ಉಳಿಸ್ಕೊಳಕ್ಕಾಗ್ಲಿಲ್ಲ. ಪ್ರತಿ ಸತಿ ನಿನ್ನಿಂದಾನೆ ನನ್ನವ್ರನ್ನ ಕಳ್ಕೊತಾ ಇದ್ದೀನಿ ನಾನು. ಯಾಕೆ ಹೀಗೆ ಮಾಡ್ತಿದ್ಯಾ? ನನ್ನವ್ರನ್ನ ಯಾಕೆ ಸಾಯಿಸ್ತಿದ್ಯಾ? ಮೇಡಮ್, ನಾನು ಯಾರನ್ನೂ ಸಾಯಿಸಿಲ್ಲ ಮೇಡಮ್. ನಾನು ಯಾವಾಗಲೂ ನಿಮ್ಮ ಹಿತನ್ ಬಯಸೋನು, ನೀವು ಯಾವಾಗಲೂ ಖುಷಿಯಾಗಿರ್ಲಿ ಅಂತ ಆಸೆ ಪಡೋನು. ಅಮೃತ ಮೇಡಮ್, ನಾನು ಯಾಕೆ ಸಾಯಿಸ್ಲಿ? ಹಿತ ಬಯಸೋನು ಅಂತ ನನ್ನನ್ನು ನಂಬಿಸ್ತಿದ್ಯಾ ಅಷ್ಟೇ. ನೀನು ಅವಳಿಗೇನು ಮಾಡಲಿಲ್ಲ ಅಂದ್ರೆ ಅವಳು ಯಾಕೆ ಸಾಯ್ತಾಳೆ? ನೀನ್ ತಾನೇ ಅವಳ ಜೊತೆಗಿದ್ದಿದ್ದು. ಹೇಳು, ಅವಳಿಗೆ ಏನ್ ಮಾಡ್ದೆ ನೀನು? ಅವಳ ಮೇಲೆ ಯಾಕೆ ದ್ವೇಷ ನಿನ್ಗೆ? ಶಿವಾನಿ, ನನ್ನ ಮಾತು ನಂಬು. ಅಮೃತಂಗೆ ನಾನೇನು ಮಾಡಿಲ್ಲ. ಅಮೃತ ನಾನು ಸಾಯಿಸಿಲ್ಲ. ಅವಳು ಸಾವು ಕಾರಣನೇ ಬೇರೆ. ಅವಳು ಸಾಯಿಸಿದವ್ರು ಬೇರೆ ಯಾರೋ. ಅಂದ್ರೆ ಯಾರು ಯಾರು ಅವಳನ್ನ ಸಾಯಿಸಿದವರು? ಹೇಳು. ಬೇರೆ ಯಾರು ಅಲ್ಲ, ನಮ್ಮ ಯಜಮಾನ್ರು. ನನ್ನ ಕಾಪಾಡಕ್ಕೆ ಬಂದ ಅಮೃತನ ಸಾಯಿಸಿ ಯಜಮಾನ್ರೆ.
ಯಜಮಾನ್ರೆ ಯಾವಾಗ ಬಂದ್ರೆ? ನೀವು ಬಂದಿದ್ದೆ ಗೊತ್ತಾಗ್ಲಿಲ್ಲ. ಈಗ ಬಂದೆ ನಂದೀಶ. ನೀವು ಒಬ್ಬರೇ ಬಂದ್ರ? ನಿಮ್ಮ ಜೊತೆ ತ್ರಿಶೂಲ್ ಬರ್ಲಿಲ್ವಾ? ತ್ರಿಶೂಲ್ ನನ್ನ ಜೊತೆ ಬಂದಿದ್ದು ಇವನ್ಗೆ ಹೆಂಗೆ ಗೊತ್ತಾಯ್ತು? ಏನು ಉತ್ತರ ಕೊಡ್ಲಿ ಈಗ? ಯಾಕೆ ಯಜಮಾನ್ರೆ, ಏನಾಯ್ತು? ತ್ರಿಶೂಲ ನೀವೇ ಕರ್ಕೊಂಡೋಗಿದ್ದು ಅಂತ ಗೋವಿಂದಣ್ಣ ಹೇಳಿದ್ರು. ಇಲ್ಲ ಕಣ, ಅವ್ನು ನನ್ನ ಜೊತೆ ಬರಲಿಲ್ಲ. ನಾನು ಬೇರೆ ಕೆಲಸದ ಮೇಲೆ ಒಬ್ಬನೇ ಹೋಗಿದ್ದೆ. ಹೌದಾ? ನಾನು ಅದೇ ಅನ್ಕೊಂಡೆ, ನಿಮ್ಮ ಜೊತೆ ಹೋಗಿದ್ರೆ ನನಗೆ ಹೇಳ್ಬಿಟ್ಟು ಹೋಗ್ತಾ ಇದ್ದ ಅವನು. ನನಗೆ ಹೇಳ್ದೆ ಹೋಗಿದ್ದಾನೆ ಅಂದರೆ ಅವನು ಊರು ಸುತ್ತಕ್ಕೆ ಹೋಗಿರ್ತಾನೆ. ಫೋನ್ ಮಾಡ್ತಾ ಇದ್ದೀನಿ ಯಜಮಾನ್ರೆ, ಫೋನೇ ಎತ್ತುತ್ತಾ ಇಲ್ಲ. ಏನಾದರೂ ಕೆಲಸ ಆಯ್ತಾ ಯಜಮಾನ್ರೆ? ಏನಿಲ್ಲ ನಂದೀಶ, ನೀನು ನೋಡು. ನಾನು ತ್ರಿಶೂಲ್ ಕರ್ಕೊಂಡೋಗಿದ್ದನ್ನ ಗೋವಿಂದ ನೋಡ್ಬಿಟ್ಟಿದ್ದಾನೆ. ಅಷ್ಟೇ ಅಲ್ಲ, ನಂದೀಶನ್ ಕಿವಿಗೂ ಊದಿದ್ದಾನೆ. ಅಲ್ಲ, ತ್ರಿಶೂಲ್ ಎದ್ರೆ ನೇರವಾಗಿ ಮನೆಗೆ ಬರ್ತಾನೆ. ಮನೆಗೆ ಬಂದು ವಿಷಯ ಹೇಳಿದ್ರೆ ಎಲ್ಲರೂ ನನ್ನ ಪ್ರಶ್ನೆ ಮಾಡ್ತಾರೆ. ತ್ರಿಶೂಲ್ಗೆ ಅನುಮಾನ ಬಂದಿರುತ್ತೆ. ಬರೀ ಅನುಮಾನ ಬಂದಿದ್ರೆ ಓಕೆ, ಅವನಿಗೆ ಸತ್ಯನೇ ಗೊತ್ತಾಗ್ಬಿಟ್ಟಿದ್ರೆ? ನಾನು ಗಡಿಬಿಡಿಲಿ ತ್ರಿಶೂಲ್ ಎಚ್ಚರ ಆಗಿದನೋ ಇಲ್ವಾ ಅಂತ ನೋಡೋದನ್ನೇ ಮರ್ತುಬಿಟ್ಟೆ. ತಪ್ಪು ಮಾಡಿಬಿಟ್ಟೆ ಅನಿಸ್ತಾ ಇದೆ. ಅಕಸ್ಮಾತು ಅವ್ನು ಮುಂಚೆನೇ ಎಚ್ಚರ ಆಗಿ ನಾನು ಅಮೃತ ಮಾತಾಡೋದನ್ನು ಕೇಳಿಸ್ಕೊಂಡ್ಬಿಟ್ಟಿದ್ರೆ ನಾಗಮಣಿ ವಿಷಯ ಅವನಿಗೆ ಗೊತ್ತಾಗ್ಬಿಟ್ಟಿರುತ್ತೆ. ಏನು ಮಾಡೋದೀಗ? ಸುಳ್ಳು ಹೇಳ್ತಿದ್ಯಾ ನೀನು? ದಿಗ್ವಿಜಯ್ ಅಂಕಲ್ ಅಮೃತನ ಯಾಕೆ ಸಾಯಿಸ್ತಾರೆ? ಅವ್ರಿಗೆ ಅವಳ ಮೇಲೆ ಏನ್ ದ್ವೇಷ? ನೀನ್ ತಪ್ಪಿಸ್ಕೊಳ್ಳೋದಕ್ಕೆ ಅವ್ರ ಮೇಲೆ ಸುಳ್ಳು ಆರೋಪ ಹಾಕ್ತಿದ್ಯಾ? ನಾನು ಯಾಕೆ ಸುಳ್ಳು ಹೇಳಿ ಶಿವಾನಿ? ನಿಜವಾಗ್ಲೂ ಯಜಮಾನ್ರೆ ಅಮೃತನ ಕೊಂದಿದ್ದು. ಅಷ್ಟೇ ಅಲ್ಲ, ನನ್ನನ್ನು ಕೊಲ್ಬೇಕು ಅಂತಾನೆ ಇಲ್ಲಿ ಕರ್ಕೊಂಡ್ಬಂದಿದ್ದು. ನಿನ್ನನ್ ಕೊಲ್ಲಕ್ಕ? ಹೌದು. ಏನೋ ಕೆಲಸ ಇದೆ ಅಂತ ಹೇಳಿ ನಾನು ಇಲ್ಲಿ ಕರ್ಕೊಂಡ್ಬಂದು ನನಗೆ ಗೊತ್ತಿಲ್ದಂಗೆ ಹಿಂದೆಯಿಂದ ನನ್ನ ತಲೆಗೆ ಹೊಡೆದ್ರು. ನನಗೇನು ಗೊತ್ತೇ ಇಲ್ಲ ಅಂತ ಅವ್ರು ಅಂದ್ಕೊಂಡಿದ್ದಾರೆ. ಆದರೆ ನನಗೆಲ್ಲ ಗೊತ್ತು. ಯಜಮಾನ್ರು ನನ್ನ ಸಾಯಿಸೋಕ್ಕೆ ಪ್ರಯತ್ನ ಮಾಡಿ ನಾನು ನೋಡಿದೆ. ನನಗೆ ತಲೆಗೆ ಏಟು ಬಿದ್ದು ನಾನು ಕೆಳಗೆ ಬೀಳೋವಾಗ ಅವ್ರ ಕೈಲಿ ದೊಣ್ಣೆ ಇದ್ದಿದ್ದು ನಾನು ನೋಡಿದೆ. ನಿಜವಾಗ್ಲೂ ದಿಗ್ವಿಜಯ್ ಅಂಕಲ್ ಹೀಗೆಲ್ಲ ಮಾಡಿದ್ರ? ನಂಬಕ್ಕಾಗ್ತಿಲ್ಲ ಅಲ್ಲ? ನನಗೂ ಅರ್ಗಿಸ್ಕೊಳಕ್ಕೆ ಆಗ್ತಾ ಇಲ್ಲ. 3 ಹೊತ್ತು ಯಜಮಾನ್ರೆ ಅಂತ ಅವ್ರನ್ನ ಕರ್ಕೊಂಡು ಅವ್ರು ಹೇಳಿದ ಕೆಲಸ ಎಲ್ಲ ಮಾಡ್ತಾ ಇದ್ದೆ. ಅವರು ಅಷ್ಟೇ, ನೀನು ನನಗೆ ಮಗ ಇದ್ದಂಗೆ ಕಣೋ ಅಂತ ಯಾವಾಗಲೂ ಹೇಳೋರು. ಈಗ ಅದೇ ಯಜಮಾನ್ರು ನನ್ನ ಬೆನ್ನಕ್ಕೆ ಚೂರಿ ಹಾಕ್ಬಿಟ್ರು. ನಿನ್ನ ಮೇಲೆ ಯಾಕೆ ದ್ವೇಷ ಅವ್ರಿಗೆ? ನೀನೇನ್ ಮಾಡಿದ್ಯಾ? ಯಜಮಾನ್ರನ್ನ ದೇವ್ರು ಅಂತ ಪೂಜ್ಸ ನಾನು, ಅವ್ರಿಗೆ ಯಾಕೆ ಅನ್ಯಾಯ ಮಾಡಲಿ? ಮತ್ತ್ಯಾಕೆ ನೀನು ಸಾಯಿಸೋ ಪ್ರಯತ್ನ ಮಾಡಿದ್ರು? ನನಗೆ ಗೊತ್ತಿಲ್ಲ ನಾನು ಅದೇನು ಮಾಡಿದ್ದೀನೋ. ನನ್ನ ಮೇಲೆ ಅದು ಯಾಕೆ ಅವ್ರಿಗೆ ದ್ವೇಷನೋ. ಒಟ್ಟಿನಲ್ಲಿ ನಾನು ಬದುಕಿರಬಾರ್ದು ಅಷ್ಟೇ. ಆದರೆ ಹಾಗಾಗಲಿಲ್ಲ. ಅಮೃತ ಬಂದು ನನ್ನನ್ನು ಕಾಪಾಡಿಬಿಟ್ರು.